ಯು ಐ ಯು ಎಕ್ಸ್ ಡಿಸೈನ್ ಅನ್ನುವಂಥದ್ದು ತುಂಬಾ ಬೇಡಿಕೆಯಲ್ಲಿರುವಂತಹ ಒಂದು ಕ್ಯಾರಿಯರ್ ಅಪರ್ಚುನಿಟಿ ಆಗಿದೆ. ಸೊ ಯು ಐ ಯು ಎಕ್ಸ್ ಡಿಸೈನರ್ಗಳಿಗೆ ತುಂಬಾ ಬೇಡಿಕೆ ಇದೆ. ಅದರಲ್ಲೂ ನಾನ್ ಐಟಿ ಬ್ಯಾಕ್ ಗ್ರೌಂಡ್ ಇಂದ ಐಟಿಗೆ ಬರ್ಬೇಕಂತ ನೋಡ್ತಾ ಇದ್ರೆ ಇದು ಒನ್ ಆಫ್ ದ ಅಪರ್ಚುನಿಟಿ ಆಗಿದೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಸೊ ಯು ಐ ಯು ಎಕ್ಸ್ ಎಕ್ಸ್ಪರ್ಟ್, ಸೊ ಯಾರಿಗೆ ಮೋರ್ ದೆನ್ 18 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ, ಸೊ ಅವರು ಯು ಐ ಯು ಎಕ್ಸ್ ಅಲ್ಲಿ ಅವರ ಒಂದು ಕ್ಯಾರಿಯರ್ ಅನ್ನು ಬಿಲ್ಡ್ ಮಾಡಿದ್ದಾರೆ. ಸೊ ಕರೆಂಟ್ಲಿ ಅವ್ರದೇ ಆದ ಡಿಸೈನ್ ಸ್ಟುಡಿಯೋನ ಓಪನ್ ಮಾಡಿದ್ದಾರೆ. ರಮೇಶ ಪೊನ್ನುಸ್ವಾಮಿ, ಯು ಐ ಯು ಎಕ್ಸ್ ಡಿಸೈನ್ ಎಕ್ಸ್ಪರ್ಟ್ ಪ್ರೊಫೆಷನಲ್, ಇವರ ಜೊತೆ ಮಾತಾಡೋಣ. ಹಲೋ ಸರ್, ವೆಲ್ಕಮ್ ಟು ಅವರ್ ಚಾನಲ್ ರೂಟ್ಸ್ ಇನ್ಸ್ಟಿಟ್ಯೂಟ್. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ಸೊ ಸರ್ ನಾನು ಆಲ್ರೆಡಿ ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಸೊ ನೀವು ಜಸ್ಟ್ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಿ, ಲೈಕ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್. ಸೊ ಕರೆಂಟ್ಲಿ ನೀವು ಏನ್ ಮಾಡ್ತಾ ಇದ್ದೀರಾ? ಖಂಡಿತ ಸರ್. ಓಕೆ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ನನ್ನ ಹೆಸರು ರಮೇಶ ಅಂತ. ನಾನು ಈಗ ಬ್ಯಾಂಗ್ಳೂರಲ್ಲಿ ಒಂದು ಡಿಸೈನ್ ಸ್ಟುಡಿಯೋ ರನ್ ಮಾಡ್ತಾ ಇದ್ದೀನಿ. ಓಕೆ, ನನಗೆ ಅರೌಂಡ್ 18 to 20 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಡಿಸೈನ್. ಓಕೆ, ಸೊ ಈಗ ಬ್ರಿಡ್ಜ್ ಎಕ್ಸ್ ಡಿಸೈನ್ ಸ್ಟುಡಿಯೋ ಅಂತ ಒಂದು ಕಂಪನಿ ರನ್ ಮಾಡ್ತಾ ಇದ್ದೀನಿ. ಓಕೆ, ಬ್ರಿಡ್ಜ್ ಯು ಎಕ್ಸ್ ಸ್ಟುಡಿಯೋ, ಬ್ರಿಡ್ಜ್ ಯು ಎಕ್ಸ್ ಡಿಸೈನ್ ಸ್ಟುಡಿಯೋ ಅಂತ. ಡಿಸೈನ್ ಸ್ಟುಡಿಯೋ, ಓಕೆ. ಸೊ ಎಲ್ಲಿರೋದು ಸರ್ ಬ್ಯಾಂಗ್ಳೂರಲ್ಲಿ? ಬ್ಯಾಂಗ್ಳೂರಲ್ಲಿ ನಮ್ಮ ಆಫೀಸ್ ಇರೋದು HSR ಲೇಔಟ್ ಅಲ್ಲಿ. HSR ಲೇಔಟ್, ಓಕೆ. ಬಿಫೋರ್ ಬ್ರಿಡ್ಜ್ ವರ್ಕ್ಸ್ ನಾನು IBM ಅಲ್ಲಿ ಕೆಲಸ ಮಾಡ್ತಿದ್ದೆ. ಅದ್ರ ಮುಂಚೆ ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಓಕೆ, ನನ್ನ ಎಂಟೈರ್ ಎಕ್ಸ್ಪೀರಿಯನ್ಸ್ ಫುಲ್ ಇನ್ UX UI ಅಲ್ಲಿ. ಓಕೆ ಓಕೆ, ಸೊ ನಿಮ್ದು ಕ್ಯಾರಿಯರ್ ಸ್ಟಾರ್ಟ್ ಮಾಡಿದ್ದು ಡೈರೆಕ್ಟ್ಲಿ ನೀವು ಯು ಐ ಯು ಎಕ್ಸ್ ಇಂದಾನೆ ಡಿಸೈನ್ ಸ್ಟಾರ್ಟ್ ಮಾಡಿದ್ದು? ಇಲ್ಲ, ನಾನು ಫಸ್ಟ್ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದು ಗ್ರಾಫಿಕ್ ಡಿಸೈನ್ ಅಲ್ಲಿ. ಓಕೆ, ಫಸ್ಟ್ ನಾನು ಗ್ರಾಫಿಕ್ ಡಿಸೈನ್ ಅಲ್ಲಿ ನಾನು ಕರಿಯರ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಇದು UX UI ಗೊತ್ತಾಯ್ತು. ಆಮೇಲೆ ಐ ಸ್ಟಾರ್ಟ್ ಸ್ಟಡಿಂಗ್ ಫಾರ್ UX and UI. ಓಕೆ, ಅದು ಇಂಪಾರ್ಟೆನ್ಸ್ ಗೊತ್ತಾದ್ಮೇಲೆ ಆಮೇಲೆ ಸ್ವಲ್ಪ ನಾನು ಸ್ಟಡಿ ಮಾಡ್ಕೊಂಡು ಆಮೇಲೆ UX UI ಎಲ್ಲ ನಾನು ಚೇಂಜ್ ಮಾಡಿದೆ. ಈಗ ಅರೌಂಡ್ 7 to 18 years I'm completely working in UX and UI. ಓಕೆ ಸರ್, ನಿಮ್ದು ಆಕ್ಚುಯಲ್ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಏನು? ಸರ್, ನನ್ನ ಎಜುಕೇಶನ್ ಬ್ಯಾಕ್ ಗ್ರೌಂಡ್ BSc ಕಂಪ್ಯೂಟರ್ ಸೈನ್ಸ್. ಓಕೆ, ನಾನು ಫಸ್ಟ್ ಆಗ ಈಗ ಡಿಸೈನ್ ಅಲ್ಲಿ ಏನು ಇಲ್ಲ. ಓಕೆ, ವೆನ್ ಐ ಕಂಪ್ಲೀಟೆಡ್ ಮೈ ಡಿಗ್ರಿ ಅಂಡ್ ಆಲ್, ಡಿಸೈನ್ ನಲ್ಲಿ ಏನು ಡಿಗ್ರಿಯಲ್ಲಿ ಇರಲಿಲ್ಲ ಇಂಡಿಯಾದಲ್ಲಿ. ಫಸ್ಟ್ ನನಗೆ ಎಲ್ಲರೂ ಜಾಯಿನ್ ಕೇಳಿದ್ರು, ನಾನು BSc ಕಂಪ್ಯೂಟರ್ ಸೈನ್ಸ್ ಜಾಯಿನ್ ಮಾಡಿದೆ. ಜಾಯಿನ್ ಮಾಡಿದ ತಕ್ಷಣ ನಂಗೆ ಗೊತ್ತಾಯ್ತು, ಓಕೆ ಐ ಆಮ್ ನಾಟ್ ಫಿಟ್ ಇನ್ ಟು ಕೋಡಿಂಗ್. ಓಕೆ, ಕೋಡಿಂಗ್ ನಂಗೆ ತುಂಬಾ ಇಡ್ಸ್ನೇ ಇಲ್ಲ. ಸರಿ, ಬೇರೆ ಏನ್ ಮಾಡೋಣ ಅಂತ ನೋಡ್ತಾ ಇರಾಗ ನನ್ಗೆ ಡಿಸೈನ್ ಬಗ್ಗೆ ಗೊತ್ತಾಯ್ತು. ಆಮೇಲೆ ನಾನು ಸ್ವಲ್ಪ ಸೆಲ್ಫ್ ಸ್ಟಡಿ ಮಾಡಿದೆ. ಏನೋ ಶಾರ್ಟ್ ಟರ್ಮ್ ಕೋರ್ಸಸ್ ಏನಾದ್ರು ಮಾಡಿದೀರಾ ಗ್ರಾಫಿಕ್ ಡಿಸೈನಿಂಗ್ ಅಲ್ಲಿ? ಹೌದು. ಓಕೆ, ನಾನು ಯಾವಾಗ ಕರಿಯರ್ ಸ್ಟಾರ್ಟ್ ಮಾಡಿದ ತಕ್ಷಣ ಯಾವಾಗ ನಾನು ಡಿಸೈನ್ ಒಳಗಡೆ ಬರಬೇಕು ಅಂತ ತಿಳ್ಕೊಂಡು ಆಗ ಇಮಿಡಿಯೇಟ್ಲಿ ಐ ಡನ್ ಅ ಶಾರ್ಟ್ ಟೈಮ್ ಕೋರ್ಸ್. ಇಟ್ಸ್ 6 months ಕೋರ್ಸ್ I done. Okay, it's around 4 to 6 months course. It's more into the graphic designing that I start learning. That helped me to come to this industry. UI UX ಡಿಸೈನ್ ಅಂದ್ರೆ ಏನು ಆಕ್ಚುಲಿ? ಸೊ ಅದು ಎಲ್ಲಿ ಯೂಸ್ ಮಾಡ್ತಾರೆ? ಸೊ ಆಕ್ಚುಲ್ ಆಗಿ ಏನು UI UX ಡಿಸೈನ್ ಅಂದ್ರೆ ಏನು? See, UX and UI ಅಂದ್ರೆ ಈಗ UI ಅಂದ್ರೆ ಯೂಸರ್ ಇಂಟರ್ಫೇಸ್. ಯೂಸರ್ ಇಂಟರ್ಫೇಸ್ ನಾವು ಈಗ ವೆಬ್ಸೈಟ್ ನೋಡ್ತಾ ಇರ್ತೀವಿ, ಮೊಬೈಲ್ ಆಪ್ ಯೂಸ್ ಮಾಡ್ತಾ ಇರ್ತೀವಿ. ಮೊಬೈಲ್ ಆಪ್ ಅಲ್ಲಿ ನಮ್ಮ ಒಂದು ಸ್ಕ್ರೀನ್ ಹೆಂಗಿರುತ್ತೆ ಅದು ಯೂಸರ್ ಇಂಟರ್ಫೇಸ್ ಅಂತ ಹೇಳ್ತೀವಿ. ಓಕೆ, ವೆಬ್ಸೈಟ್ ಅಲ್ಲಿ ನೋಡಿದ್ರೆ ಆ ಸ್ಕ್ರೀನ್ ಡಿಸೈನ್ ಇರುತ್ತಲ್ಲ ಅದು ಯೂಸರ್ ಇಂಟರ್ಫೇಸ್ ಅಂತ ಹೇಳ್ತೀವಿ. ಓಕೆ, ಬಟ್ UX ಅಂದ್ರೆ ಏನು ಅಂದ್ರೆ ಈಗ ಒಂದು ಡಿಸೈನ್ ಮಾಡಿದ್ರೆ ಆ ಡಿಸೈನ್ ಹೆಂಗಿದೆ, ಓಕೆ, ಇಸ್ ಇಟ್ ಯೂಸರ್ ಫ್ರೆಂಡ್ಲಿ, ನಮ್ಗೆ ಯೂಸರ್ಗೆ ಯೂಸ್ಫುಲ್ ಆಗಿರುತ್ತಾ? ಒಂದು ಬಟನ್ ಇಟ್ಟರೆ ಎಲ್ಲಿ ಇಡಬೇಕು? ಈಗ ಬಟನ್ ಟಾಪ್ ರೈಟ್ ಅಲ್ಲಿ ಇಟ್ಟಿದ್ರೆ ದೇ ಕಾಂಟ್ ಗೋ ಅಂಡ್ ಕ್ಲಿಕ್. ಓಕೆ, ಸೊ ವಿ ನೀಡ್ ಟು ಡಿಫೈನ್ ವಿಚ್ ಪ್ಲೇಸ್ ಇಸ್ ಗುಡ್ ಫಾರ್ ದ ಯೂಸರ್, ವೇರ್ ಟು ಕ್ಲಿಕ್. ಓಕೆ, ಸೊ UX ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಸೈಕಾಲಜಿ ನೋಡ್ತೀವಿ. ಯೂಸರ್ಗೆ ಎಲ್ಲಿ ಬಟನ್ ಇದ್ರೆ ಚೆನ್ನಾಗಿರುತ್ತೆ, ಹೆಂಗ್ ಈಸಿ ಇರುತ್ತೆ ಅಂತ ಸ್ವಲ್ಪ ಸೈಕಾಲಜಿ ಗೊತ್ತಿರ್ಬೇಕು. ಪ್ಲಸ್ ಯೂಸರ್ ಹೆಂಗ್ ಥಿಂಕ್ ಮಾಡ್ತಾರೆ ಅಂತ ಸ್ವಲ್ಪ ರಿಸರ್ಚ್ ಮಾಡಿರ್ಬೇಕು. ಓಕೆ, ಸೊ UX ಅಂದ್ರೆ ಒಂದು ಅಲ್ಲಿ ಯೂಸರ್ ಫ್ರೆಂಡ್ಲಿನೆಸ್ ಹೆಂಗ್ ಮಾಡ್ತೀವಿ ಅಂತ ಇರುತ್ತೋ ಅದು UX ಅಂತ ಹೇಳ್ತಾರೆ. ಯೂಸರ್ ಎಕ್ಸ್ಪೀರಿಯನ್ಸ್. ಯೂಸರ್ ಎಕ್ಸ್ಪೀರಿಯನ್ಸ್ ಅಂದ್ರೆ UI ಅಂದ್ರೆ ಲೈಕ್ ಒಂದು ಔಟರ್ ಡಿಸೈನ್ ಅಂತ ಹೇಳ್ಬೋದು, ಮೇ ಬಿ ಹೌ ಇಟ್ ಲುಕ್ಸ್ ಇದು. ಸೊ ಯೂಸರ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಕಸ್ಟಮರ್ ಅದನ್ನ ಯೂಸ್ ಮಾಡಿದ್ಮೇಲೆ ಎಷ್ಟು ಕಂಫರ್ಟೇಬಲ್ ಆಗಿ ಫೀಲ್ ಮಾಡ್ತಾರೆ, ಇನ್ ದ ಕೋರ್ಸ್ ಆಫ್ ಯೂಸೇಜ್ ಆಫ್ ಎನಿ ಪ್ರಾಡಕ್ಟ್ ಅವ್ರು ಯಾವ ರೀತಿ ಫೀಲ್ ಮಾಡ್ತಾರೆ, ಅದು ಯೂಸರ್ ಎಕ್ಸ್ಪೀರಿಯನ್ಸ್. ಹೌದು, ಕರೆಕ್ಟ್. ಓಕೆ, ಯೂಸರ್ ಇಂಟರ್ಫೇಸ್ ಅಲ್ಲಿ ಕಲರ್ ಇರುತ್ತೆ. ಕಲರ್, ಇಮೇಜಸ್, ಐಕನ್ಸ್, ಕಂಟೆಂಟ್ ಇಸ್ ಆಲ್ ಕಾಲ್ಡ್ UI.
ಬಟ್ ಯು Okay. ಎಕ್ಸ್ ಇಸ್ ಇಂಟ್ಯೂಟಿವ್ನೆಸ್. ಓಕೆ, ಅದು ಹಿಂಗ್ ಈಸಿ ಆಗಿರುತ್ತೆ. ಓಕೆ, ಅದು ಯು ಎಕ್ಸ್ ಅಲ್ಲಿ ಬರುತ್ತೆ. ಇವಾಗ ಯು ಐ ಯು ಎಕ್ಸ್ ಯಾರು ಮಾಡ್ಬೋದು? ಸೊ ಲೈಕ್ ನಾನ್ ಐ ಟಿ ಬ್ಯಾಕ್ ಗ್ರೌಂಡ್ ಇಂದನೂ ಬರ್ಬೋದಾ? ಲೈಕ್ ಏನ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನು? ಯಾರು ಮಾಡ್ಬೋದು ಯು ಐ ಯು ಎಕ್ಸ್ ಡಿಸೈನ್? ಸರ್, ಫಸ್ಟ್ ಫಾರ್ ಯು ಎಕ್ಸ್ ಯು ಗೆ ಎನಿಬಡಿ ಹೂ ಇಂಟ್ರೆಸ್ಟೆಡ್ ಟು ಲರ್ನ್ ದ ಡಿಸೈನ್, ಎನಿಬಡಿ ಕ್ಯಾನ್ ಟೇಕ್ ಇಟ್. ದೇರ್ ಇಸ್ ನೋ ನೀಡ್ ಆಫ್ ಡಿಗ್ರಿ. Okay, Okay. but if somebody, there are a lot of courses in India. Okay, nowadays many universities they are providing a bachelor in design and a master in design anta ತುಂಬಾ ಡಿಗ್ರಿ ಇದೆ. ಅದು ಮಾಡ್ಕೊಂಡು ಬಂದ್ರೆ is more advantage. Okay, but it is not mandatory. So I came from BSc computer science background, and who are very popular designer in the market, they are not came from the any academic background. Okay, so how ಫಸ್ಟ್ ಡಿಸೈನ್, ಈಗ ಕೋಡಿಂಗ್ ಬೇಕಂದ್ರೆ ಕೋಡಿಂಗ್ ಹೋಗ್ಬೋದು. ಈಗ ಕೋಡಿಂಗ್ ಬೇಕಾಗಿಲ್ಲ ಅಂತ ಹೇಳಿದ್ರೆ ಅವರಿಗೆ ಆಪ್ಷನ್ ಏನಿರುತ್ತೆ, ಡಿಸೈನ್ ಒಂದಿರುತ್ತೆ. ಓಕೆ, ದೇರ್ ಆರ್ ವೇರಿಯಸ್ ಇಂಡಸ್ಟ್ರಿ, ಬಟ್ ಡಿಸೈನ್ ಒನ್ ಆಫ್ ದ ಗುಡ್ ಆಪ್ಷನ್ ಫಾರ್ ದೆಮ್ ಇಫ್ ದೇ ಲೈಕ್ ಡಿಸೈನ್. ಸೊ ಎನಿಬಡಿ ಹೂ ಇಂಟ್ರೆಸ್ಟೆಡ್ ಡಿಸೈನ್ ದೇ ಕ್ಯಾನ್ ಡೂ ದಿಸ್ ಕೋರ್ಸಸ್. ಓಕೆ, ಸೊ ಅಂದ್ರೆ ಯಾವ್ದೇ ಲೈಕ್ ಸ್ಪೆಸಿಫಿಕ್ ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಮ್ಯಾಂಡೇಟರಿ ಅಂತ ಏನಿಲ್ಲ, ಬಟ್ ದೇ ಶುಡ್ ಹ್ಯಾವ್ ಸಮ್ ಇಂಟ್ರೆಸ್ಟ್. ಸೊ ಅವರು ಈ ಸೆಗ್ಮೆಂಟ್ ಬರಕ್ಕೆ, ಸೊ ಎನಿವನ್ ಕ್ಯಾನ್ ಕಮ್. ಸೊ ನಾನ್ ಐ ಟಿ, ಐ ಟಿ ಯಾವ್ದೇ ಬ್ಯಾಕ್ ಗ್ರೌಂಡ್ ಇಂದ ಇಲ್ಲಿ ಬರ್ಬೋದು ಅಂತ ಹೇಳ್ತಾ ಇದ್ದೀರಾ? ಹೌದು. ಈಗ ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ, ಡಿಸೈನ್ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಖಂಡಿತ ಅವ್ರಿಗೆ ಯು ಎಕ್ಸ್ ಅಲ್ಲಿ ಬರ್ಬೋದು. ಓಕೆ, ಬಟ್ ಇಫ್ ದೇ ಸಿಂಪ್ಲಿ ದೇ ಕಾನ್ ಕಮ್, ದೇ ನೀಡ್ ಟು ಪ್ರಾಕ್ಟೀಸ್. Okay, so they need to do a lot of practices in a design. If they do good practices, anybody can become a product designer. But preferably, in case if they want to go to the bigger company like MNC, okay, they expect at least 1 degree. So without degree, many companies they don't hire. They won't hire. Okay. ಇಲ್ಲ ಸರ್. ಓಕೆ, ಅದು ಅಟ್ ಲೀಸ್ಟ್ ಡಿಗ್ರಿ ಇದ್ರೇನೆ ದೊಡ್ಡ ಕಂಪನಿ MNC ಅಲ್ಲಿ ಹೋಗ್ಬೋದು. ಇಲ್ಲಾಂದ್ರೆ ಸ್ಮಾಲರ್ ಕಂಪನಿ, ಸ್ಟಾರ್ಟ್ಅಪ್ ಅಲ್ಲಿ ದೇ ಡೋಂಟ್ ಕನ್ಸಿಡರ್ ಎನಿ ಡಿಗ್ರೀಸ್ ಅಂಡ್ ಆಲ್. Anybody who interested, they can do they can come to the UX industry. ಮಾರ್ಕೆಟ್ ಸ್ಕೋಪ್ ಯಾವ ರೀತಿ ಇದೆ? ಲೈಕ್ ಯಾಕೆ ಯು ಐ ಯು ಎಕ್ಸ್ ಇಂಪಾರ್ಟೆಂಟ್, ಆರ್ ಎಲ್ಸ್ ಒನ್ ಆಫ್ ದ ಬೆಸ್ಟ್ ಕ್ಯಾರಿಯರ್ ಆಪ್ಷನ್ ಕರೆಂಟ್ಲಿ? ಈಗ ಮಿನಿ ಪ್ರಾಡಕ್ಟ್, ಓಕೆ, ಸೊ ನಾವು ಏನಾದ್ರು ಬೈ ಮಾಡಬೇಕು ಅಂದ್ರೆ ಏನಾದ್ರು we used to go shops. Okay, and if I want to consult a doctor, we used to go. Okay? And if you want to buy vegetables, we used to go to the shop. But now everything has become a digitalization. Okay, for example, banking. Okay, so internet banking bantu. ಈಗ ಪರ್ಚೇಸ್ ಮಾಡ್ಬೇಕಂದ್ರೆ ಇ-ಕಾಮರ್ಸ್ ವೆಬ್ಸೈಟ್ ಇದೆ, ಇ-ಕಾಮರ್ಸ್ ಮೊಬೈಲ್ ಆಪ್ಸ್ ಇದೆ. ಆಮೇಲೆ ಹೆಲ್ತ್ ಕೇರ್ ರಿಲೇಟೆಡ್ ಸೋ ಮೆನಿ ಪ್ರಾಡಕ್ಟ್ ನೌ ದೇ ಮೂವ್ ಟು ದ ಆನ್ಲೈನ್. ಸೊ ಇಟ್ಸ್ ಎ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್. So when completely the product coming to the online like digital, then UX UI designer is a role is very very important. So ಹೆಂಗ್ ಮಾಡ್ತಾ ಅಂದ್ರೆ ಇದು ಈಗ ಸಾಫ್ಟ್ವೇರ್ ಅಂದ್ರೆ ಟೆಕ್ನಾಲಜಿ. ಓಕೆ, ಟೆಕ್ನಾಲಜಿ, ಬಟ್ ಟೆಕ್ನಾಲಜಿ ಎಂಡ್ ಯೂಸರ್ ಗೆ ಅರ್ಥ ಆಗಲ್ಲ. ಓಕೆ, so to connecting this to, there's an interface. Okay, so whatever we see, that is an interface. So interface, first of all they should like, ಅದು ಯು ಐ ಅಂತ ಹೇಳ್ತೀವಿ. ಓಕೆ, ಲುಕ್ ಅಂತಿಲ್ಲ. ಆಮೇಲೆ ಯು ಎಕ್ಸ್ ಚೆನ್ನಾಗಿದ್ರೆ ಸೊ ದೇ ಕ್ಯಾನ್ ಯೂಸ್ ಅವರ್ ಪ್ರಾಡಕ್ಟ್. ಓಕೆ, ಸೊ ಯು ಎಕ್ಸ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಇನ್ ಪ್ರಾಡಕ್ಟ್ ಡಿಸೈನಿಂಗ್. ಓಕೆ, ಬಟ್ nowadays industry slightly is changing because of the AI. Okay, it's become more faster. Okay, industry growing faster, and now there are more opportunities than previously. Okay, because of the AI and all. ಯು ಐ ಯು ಎಕ್ಸ್ ಅಂದ್ರೆ ಲೈಕ್ ಎಕ್ಸಾಂಪಲ್ಗೆ ನಾವೊಂದು ಏನು ಆಟೋಮೊಬೈಲ್ ಇರ್ಬೋದು, ಜಸ್ಟ್ ಔಟ್ಲುಕ್ ಯಾವ ರೀತಿ ಇದೆ. ಸೊ ಎಕ್ಸ್ಪೀರಿಯನ್ಸ್ ಅಂದ್ರೆ ಲೈಕ್ ನಾವು ಅದನ್ನ ಯೂಸ್ ಮಾಡುವಾಗ ಏನ್ ಫೀಲ್ ಮಾಡ್ತಾ ಇದ್ದೇವೆ. ಸೊ ಡಿಸೈನ್ ಎಷ್ಟು ಇಂಪಾರ್ಟೆಂಟ್, ಅದೇ ರೀತಿ ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್. ಹೌದು, ಕರೆಕ್ಟ್. ಓಕೆ ಸರ್, ಸೊ ಇವಾಗ ಮೇಜರ್ ಆಗಿ ಯು ಐ ಯು ಎಕ್ಸ್ ಅಲ್ಲಿ ಏನ್ ಮೇಜರ್ ಸ್ಕಿಲ್ಸ್ ಗಳು, ಲೈಕ್ ಏನ್ ಮೇಜರ್ ಆಗಿ ಕಲಿಬೇಕಾಗತ್ತೆ? ಏನ್ ಯೂಶಲಿ ಟ್ರೈನಿಂಗ್ ಅಲ್ಲಿ ಯೂಶಲಿ ಮೇಜರ್ ಆಗಿ ಅವ್ರು ಏನ್ ಕಲಿಬೇಕು, ಯಾವ್ದನ್ನ ಫೋಕಸ್ ಮಾಡಬೇಕು, ಮೇಜರ್ ಸಿಲೆಬಸ್? ಓಕೆ ಸರ್, ಓಕೆ, ನಾವೊಂದು 5 ಸ್ಕಿಲ್ ಮಾತ್ರ ಹೇಳ್ತೀನಿ. ಓಕೆ, ಒಂದು 5 ಸ್ಕಿಲ್, ಅದು 5 ಸ್ಕಿಲ್ ಡೆವಲಪ್ಮೆಂಟ್ ಮಾಡಿದ್ರೆ ಓಕೆ ಇಟ್ಸ್ ಮೋರ್ ಈಸಿಯರ್. ಓಕೆ, ದ ಫಸ್ಟ್ ಸ್ಕಿಲ್ ಇಸ್ ಮೊಬೈಲ್ ಡಿಸೈನ್. Okay, if somebody want to come to the UX industry,
Okay, there is a 4 type of companies sir. Okay, ಒಂದು MNC ಅಂದ್ರೆ big companies like TCS ಇದೆ, Infosys ಇದೆ. So these are MNC type. The second type of the companies are like mid-size companies, like are some of the companies are like Flipkart, Amazon. They work for only for them. They don't work for others. So there's some mid-size companies. Then startups. So many startups are there. Then fourth type of company is design studios. For all these 4 type of company, what they do, they work in a mobile, or they may work in a website or web application. And sometimes they work on a smart TV, smart watches. So these all come under software only. Correct. Okay. What they do, they create a designs for mobile app or a website, web application. So the first skill what they want is a mobile app. ಮೊಬೈಲ್ Okay, so ಮೊಬೈಲ್ ಆಪ್ ಹೆಂಗ್ ಡಿಸೈನ್ ಮಾಡಬೇಕು, ಮೊಬೈಲ್ ಆಪ್ ಈಗ ಮೊಬೈಲ್ ಆಪ್ ಅಂತ ಇಟ್ಕೊಂಡ್ರೆ ಅದರಲ್ಲಿ iOS ಅಂತ ಬರುತ್ತೆ ಅಂಡ್ ಆಂಡ್ರಾಯ್ಡ್ ಅಂತ ಬರುತ್ತೆ. ಆಂಡ್ರಾಯ್ಡ್. iOS ಸ್ಟ್ಯಾಂಡರ್ಡ್ ಬೇರೆ ಇರುತ್ತೆ, ಆಂಡ್ರಾಯ್ಡ್ ಸ್ಟ್ಯಾಂಡರ್ಡ್ ಬೇರೆ ಇರುತ್ತೆ. ಓಕೆ, ಇದು ಅವ್ರು ಕಲಿಬೇಕು. ಫಸ್ಟ್ ಸ್ಕಿಲ್ ಮೊಬೈಲ್ ಡಿಸೈನ್ ಖಂಡಿತ ಬೇಕಲೇಬೇಕು. ಆಮೇಲೆ ಸೆಕೆಂಡ್ನೇ ಸ್ಕಿಲ್ ಒಂದು ವೆಬ್ಸೈಟ್ ಆರ್ ವೆಬ್ ಅಪ್ಲಿಕೇಶನ್ ಅಂತ ಹೇಳ್ತಾರೆ. ಓಕೆ, ವೆಬ್ಸೈಟ್ ಆರ್ ವೆಬ್ ಅಪ್ಲಿಕೇಶನ್ ಹೆಂಗ್ ಡಿಸೈನ್ ಮಾಡಬೇಕು. ಈಗ ಒಂದು ವೆಬ್ಸೈಟ್ ಓಪನ್ ಮಾಡಿದ್ರೆ ನಾವು ಡೆಸ್ಕ್ಟಾಪ್ ಅಲ್ಲಿ ಓಪನ್ ಮಾಡ್ತೀವಿ, ಕೆಲವರು ಟ್ಯಾಬ್ಲೆಟ್ ಅಲ್ಲಿ ಓಪನ್ ಮಾಡ್ತಾರೆ, ಕೆಲವರು ಮೊಬೈಲ್ ಅಲ್ಲಿ ಓಪನ್ ಮಾಡ್ತಾರೆ. ದೇ ಆರ್ ಕನ್ವೀನಿಯಂಟ್. ಓಕೆ, ಈಗ ಸೇಮ್ ವೆಬ್ಸೈಟ್, ಈಗ ಒಂದು yatra.com ಅಂತ ಇಟ್ಕೊಳ್ಳಿ. ಈಗ ನಾನು ವೆಬ್ಸೈಟ್ ಓಪನ್ ಮಾಡಿದ್ರು, ಬಟ್ ಮೊಬೈಲ್ ಆಪ್ ಅಲ್ಲಿ ಓಪನ್ ಮಾಡಿದ್ರು, ಟ್ಯಾಬ್ಲೆಟ್ ಓಪನ್ ಮಾಡಿದ್ರು, ಸ್ಕ್ರೀನ್ ಸೈಜ್ ಚೇಂಜ್ ಇರುತ್ತೆ. ಓಕೆ, ಈಗ ಬೇಸ್ಡ್ ಸ್ಕ್ರೀನ್ ಸೈಜ್ automatically that change. Correct. In the screen share, this is called responsive design. So second skill what they want to learn is it's a website and web application. ಆಮೇಲೆ ಮೂರನೇ ಸ್ಕಿಲ್ ಡಿಸೈನ್ ಟೂಲ್ಸ್. ದೇರ್ ಆರ್ ತುಂಬಾ ಟೂಲ್ಸ್ ಇದೆ. ಫಿಗ್ಮಾ ಅಂತ ಹೇಳ್ತಾರೆ, ಅಡೋಬ್ XD, ಸ್ಕೆಚ್ ಅಂಡ್ ಆಕ್ಷರ್ ಅಂಡ್ ಮಿರೋ, ಲೈಕ್ ದ ವೇರಿಯಸ್ ಟೂಲ್ಸ್ ಆರ್ ದೇರ್. Preferably they want to learn any one design tool. Okay, they don't need to learn all the tools. At least one tool, at least Figma. Okay, it is one of the wonderful tool to learn. So that is important. Then fourth, it's a free tool, right? ಹೌದು, ಅದು ಫ್ರೀನೂ ಇದೆ, ಪೇಡು ಇದೆ. But anybody can use start using. Even somebody watching the YouTube some channels and they can learn. They can learn. Yeah, they can do it. So third skill is designing in tools like a Figma. ಆಮೇಲೆ ಫೋರ್ತ್ ಸ್ಕಿಲ್ ಏನ್ ಬೇಕು ಅಂದ್ರೆ UI ಡಿಸೈನ್ ಬಗ್ಗೆ ಸ್ವಲ್ಪ ಗೊತ್ತಿರ್ಬೇಕು. ಈಗ ಒಂದು ಕಲರ್ಸ್ ಹೆಂಗ್ ಯಾವಾಗ ಯೂಸ್ ಮಾಡಬೇಕು, ಇಮೇಜಸ್ ಹೆಂಗ್ ಯೂಸ್ ಮಾಡಬೇಕು, ಒಂದು ಐಕನ್ಸ್ ಹೆಂಗ್ ಕ್ರಿಯೇಟ್ ಮಾಡಬೇಕು ಅಂತ ಸ್ವಲ್ಪ ಡಿಸೈನ್ ಬಗ್ಗೆ ಖಂಡಿತ ಗೊತ್ತಿರ್ಲೇಬೇಕು. ಫಿಫ್ತ್ ಡಿಸೈನ್ ಪ್ರಿನ್ಸಿಪಲ್, ಕಲರ್ ಥಿಯರಿ, ಟೈಪೋಗ್ರಫಿ. ಹೌದು, ಅದು ವೈ ಇಸ್ ಇಂಪಾರ್ಟೆಂಟ್ ಅಂದ್ರೆ ಈಗ ಒಂದು ಕಿಡ್ಸ್ಗೆ ಡಿಸೈನ್ ಮಾಡಬೇಕು ಅಂದ್ರೆ ಕಿಡ್ಸ್ ಯಾವ ತರ ಇಮೇಜಸ್ ಅಂಡ್ ಐಕನ್ಸ್ ಅಂಡ್ ಕಲರ್ಸ್ ಹೆಂಗೆ ಲೈಕ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರ್ಬೇಕು. ಈಗ ಒಂದು ಲೇಡೀಸ್ಗೆ ಪ್ರಾಡಕ್ಟ್ಸ್ ಡಿಸೈನ್ ಮಾಡಬೇಕು, ಇಲ್ಲ ಒಂದು ಏಜ್ಡ್ ಪೀಪಲ್ಗೆ ಡಿಸೈನ್ ಮಾಡಬೇಕು ಅಂದ್ರೆ ಅವ್ರಿಗೆ ಗೊತ್ತಿರ್ಬೇಕು, ಸೈಕಾಲಜಿ ಗೊತ್ತಿರ್ಬೇಕು. ಸೊ UI ಡಿಸೈನ್ ಆರ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಸ್ಕಿಲ್. ಆಮೇಲೆ ಫಿಫ್ತ್ ಸ್ಕಿಲ್ ವಾಟ್ ದೇ ವಾಂಟ್ ಟು ನೋ ಇಸ್ ಸಮ್ UX ಮೆಥಡ್ಸ್ ದೇ ನೀಡ್ ಟು ನೋ. ಓಕೆ, ಒಂದು ಎಕ್ಸಾಂಪಲ್ ಕಾಂಪಿಟೇಟಿವ್ ಅನಾಲಿಸಿಸ್ ಅಂತ ಹೇಳ್ತಾರೆ. ಕಾಂಪಿಟೇಟಿವ್ ಅನಾಲಿಸಿಸ್ ಅಂತಂದ್ರೆ ಏನಂದ್ರೆ ಈಗ ಒಂದು ಹೋಟೆಲ್ ನಾವು ಶುರು ಮಾಡಬೇಕು ಅಂತ ಇಟ್ಕೊಳ್ಳಿ. ಓಕೆ, ಸೊ ಇನ್ ಸೇಮ್ ಏರಿಯಾ ವಾಟ್ ಆರ್ ಅದರ್ ಹೋಟೆಲ್ಸ್ ಆರ್ ದೇರ್, what is the price, what are the facilities are there, like generally we do some comparative. The same way for a software or even if you do website or mobile application, we do competitor study ಅಂತ ಹೇಳ್ತಾರೆ. ಓಕೆ, ಅದು ಇದೆಲ್ಲ UX ಒಳಗಡೆ ಬರುತ್ತೆ. ಸ್ಟೇಕ್ ಹೋಲ್ಡರ್ ಇಂಟರ್ವ್ಯೂ ಅಂತ ಹೇಳ್ತಾರೆ, UX audit ಅಂತ ಹೇಳ್ತಾರೆ. ಇದು ಆಲ್ small topic in UX including a psychology that they need to know. So the 5 skill, first is a mobile design, second a website and web application, third is a design tool, fourth is a UI, then some UX method if they know, it's more than enough for them to come to UX industry. ಒಬ್ಬ ಫ್ರೆಶರ್ ಗ್ರಾಜುಯೇಟ್ ಅಂತ ಅನ್ಕೊಳ್ಳಿ, ಯಾವುದೇ ಗ್ರಾಜುಯೇಟ್, ನಾನ್ IT or IT, ಅವನ ಒಂದು ರೋಡ್ ಮ್ಯಾಪ್ ಯಾವ ರೀತಿ ಇರಬೇಕು? ಸಪೋಸ್ ಇಲ್ಲಿ ಒಂದು ಸಕ್ಸಸ್ಫುಲ್ ಕ್ಯಾರಿಯರ್ ಬಿಲ್ಡ್ ಮಾಡ್ಬೇಕಂತಿದ್ರೆ, ಸೊ ಸಪೋಸ್ ಇವಾಗ ಅವ್ನು ಸ್ಟಾರ್ಟ್ ಮಾಡ್ಬೇಕು, ಅವ್ನಿಗೆ UI UX ಕಲಿಬೇಕಂತಿದೆ. ಸೊ ಕ್ಯಾನ್ ಹಿ ಯೂಸ್ ಫ್ರೀ ರಿಸೋರ್ಸಸ್ ಲೈಕ್ ಯೂಟ್ಯೂಬ್ or else he has to take some training? ಯಾವ ರೀತಿ ಅವ್ನು ಸ್ಟಾರ್ಟ್ ಮಾಡಬೇಕು, ಮತ್ತೆ ಯಾವ ರೀತಿ ಅವನು
ಕ್ಯಾರಿಯರ್ ಬಿಲ್ಡ್ ಮಾಡ್ಬೇಕಂತಾದ್ರೆ ಏನ್ ಸ್ಟೆಪ್ಸ್ ನ ಮೇಜರ್ ಆಗಿ ಫಾಲೋ ಮಾಡ್ಬೇಕು? ಎಕ್ಸಾಂಪಲ್ ಇವಾಗ ನೀವೇ ಯು ಬೀನ್ 18 ಇಯರ್ಸ್, Yeah. ಸೊ ಯಾವ ರೀತಿ ನಿಮ್ಮ ಕ್ಯಾರಿಯರ್ ನೀವು ಬಿಲ್ಡ್ ಮಾಡಿದ್ರಿ? Sir, so first, somebody want to come to the UX UI industry, first they need to do the basic study. So what you mean by basic study ಅಂದ್ರೆ ಈಗ ಯೂಟ್ಯೂಬ್ ಅಲ್ಲಿ so many resources are available. They Sure. can go and they can explore in the YouTube itself. There are various the materials are available. Okay, small videos and some courses are there. They can watch it for free. They don't need to take any additional. First they need to do some self research. They need to do. Okay. ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿಸ್ ಫೀಲ್ಡ್ ಸ್ವಲ್ಪ ಫ್ರೀ ಆಗಿ Correct. ಇನ್ಫಾರ್ಮೇಶನ್ಸ್ ಗಳನ್ನ ಕಲೆಕ್ಟ್ ಮಾಡಿ, ಇಸ್ ಇಟ್ ರಿಲೇಟೇಬಲ್ ಟು ದೆಮ್, ಸೊ ಇದು ಅವ್ರಿಗೆ ಸುಟೇಬಲ್ ಕ್ಯಾರಿಯರ್, ಅಟ್ ಲೀಸ್ಟ್ ಅದನ್ನ ಅವರು ಅರ್ಥ ಮಾಡ್ಕೋಬೇಕು. ಓಕೆ, Correct. This is the first step. Some people, they recommend to someone, hey, you are fit into the design. ನೀವು ಅದು ಡಿಸೈನ್ ತಗೊಳ್ಳಿ ಅಂದ್ರೆ ಕೆಲವರು ಬರ್ತಾರೆ, ಹಂಗ್ ಮಾಡಬಾರ್ದು. ಓಕೆ, ಇವನ್ ಇಫ್ ದೇ somebody guided, that's good, but they need to decide their career. First, they need to come and check, is it suitable for them? Okay, so non coding ಬೇಕು ಅಂದ್ರೆ UX UI, anybody can learn. Okay, first they should have an interest, then they need to do some study. That's the first step. But is it sufficient? Okay, it's not sufficient. In case if they want to make a proper career, it's they can do the very small courses, maybe short term course irutte, amele online sigutte, offline there are various design a training institute, they conducting a training and online or offline. They can take a very small courses, they can take it. So that will help them to create a portfolio. So end of the day, ಅವ್ರಿಗೆ ಏನಾದ್ರು ಜಾಬ್ ಬೇಕು ಅಂದ್ರೆ they need a resume and they need a portfolio. Okay, portfolio. Without portfolio ಯಾವ ಕಂಪ್ನಿನೂ ಕರೆಯಲ್ಲ. ಓಕೆ, ಯಾಕಂದ್ರೆ ಅವ್ರು ಏನ್ ಮಾಡಿದ್ದಾರೆ ಅಂತ ಪೋರ್ಟ್ಫೋಲಿಯೋ ಅಂದ್ರೆ ತೋರಿಸಲೇಬೇಕು. ಸೊ ರೆಸ್ಯೂಮ್ ಬೇಕು, ಪೋರ್ಟ್ಫೋಲಿಯೋ ಬೇಕು. ಇದು ಬೇಕಂದ್ರೆ some people they do self learning, some people they take some course, they do the end of the day it's their wish. So base is their portfolio. So portfolio is a mandatory. So if portfolio if they can create properly, then they can apply for the any jobs. So even in interview and all, what they'll ask is the portfolio ಯಾವ ಕೆಲಸ ಮಾಡಿದಾರೋ, ಈಗ ಮೊಬೈಲ್ ಆಪ್ ಇರಲಿ, ಇಲ್ಲ ವೆಬ್ಸೈಟ್ ಮಾಡಿರಲಿ, ಇಲ್ಲ ವೆಬ್ ಅಪ್ಲಿಕೇಶನ್ ಮಾಡಿರಲಿ, ಅದು ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ಏನ್ ಮಾಡಿದ್ದಾರೆ ಆ ಪ್ರಾಜೆಕ್ಟ್ ಅಲ್ಲಿ, ಏನ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದಾರೆ. ಈಗ ಡಿಸೈನ್ ಅಂದ್ರೆ ಡಿಸೈನ್ ಮಾತ್ರ ಸಾಕಾಗಲ್ಲ, ಏನ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದಾರೆ, ಪ್ರೀವಿಯಸ್ ಅಲ್ಲಿ ಏನ್ ಪ್ರಾಬ್ಲಮ್ ಇತ್ತು, ಈಗ ನೀವು ಡಿಸೈನ್ ಮಾಡಿ ಏನ್ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಆ ಪ್ರಾಡಕ್ಟ್ ಅಲ್ಲಿ, ಅದು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಇಂಟರ್ವ್ಯೂ ಆಲ್ಸೋ they need to explain the project whatever they have done. That is very important. And if they want to start any job, it's if it's a fresher, good to start with as a intern. Okay, there are a lot of internship opportunity, they will get it, but they will pay less. But nothing wrong to join even for the lesser salary as a intern. Okay, one intern 1 or 2 months if they work, then they can work as a full time job. First they'll join as a junior designer. Okay, maybe 6 months or 1 year generally they work as a junior designer. Then they become a UX designer, maybe 2 to 3 years. Then they become a senior designer, then a lead, then manager, then director. Like that, there are various roles are there in a UX. ಓಕೆ, ಸೊ ಲೈಕ್ ಇವಾಗ UI/UX ಅಲ್ಲಿ ಲೈಕ್ ಒಂದು ಜಾಬ್ ಅಪರ್ಚುನಿಟಿ ಇದೆ, ಯು ಕ್ಯಾನ್ ವರ್ಕ್ ಆರ್ ಎಲ್ಸ್ ಕ್ಯಾನ್ ಯು ಫ್ರೀಲಾನ್ಸಿಂಗ್ ಅಪರ್ಚುನಿಟಿ ಯಾವ ರೀತಿ ಇದೆ ಇವಾಗ? ಅಂದ್ರೆ ಮೇ ಬಿ ಇವಾಗ ಈ ವಿಡಿಯೋ ನೋಡ್ತಾ ಇರೋರಲ್ಲಿ ಕೆಲವರು ಸ್ಟೂಡೆಂಟ್ಸ್ ಇದ್ದಾರೆ, ಕೆಲವರು ಹೋಮ್ ಮೇಕರ್ಸ್ ಇರ್ತಾರೆ, ಹೌಸ್ ವೈಫ್ಸ್ ಇರ್ತಾರೆ. ಸೊ ಇಲ್ಲಿ ಫ್ರೀಲಾನ್ಸಿಂಗ್ ಅಪರ್ಚುನಿಟಿನೂ ಇದೆಯಾ? ಯಾವ ರೀತಿ ಮಾಡ್ಬೋದಾ? ಸೊ ಸರ್, ಇದು ಈಗ ಎನಿ ಕ್ರಿಯೇಟಿವ್ ಇಂಡಸ್ಟ್ರಿ, ಓಕೆ, ಫ್ರೀಲಾನ್ಸ್ ದೇರ್ ಇಸ್ ಆಪರ್ಚುನಿಟೀಸ್. ಓಕೆ, but they need to learn properly. So where they'll get a freelance opportunity is if they are very good, if they have strong knowledge, ಅಂದ್ರೆ ಖಂಡಿತ ಫ್ರೀಲಾನ್ಸ್ ಸಿಗುತ್ತೆ. ಓಕೆ, ತುಂಬಾ ಜನಗಳು ಫ್ರೀಲಾನ್ಸ್ ಟ್ರೈ ಮಾಡ್ತಾರೆ. ಓಕೆ, ಬಟ್ if they do have a good skill in a design, definitely they can do. For example,
there are so many websites are there. Okay, website, everybody need a website, right? Okay, so website they can design, they can give them. That is one of the source of income. And Okay. second is a mobile app they Mobile can. app. Yeah. ಇನ್ನೊಂದು ಯು ಎಕ್ಸ್ ಆಡಿಟ್ ಅಂತ ಇರುತ್ತೆ. ಓಕೆ, ಯು ಎಕ್ಸ್ ಆಡಿಟ್ ಅಂದ್ರೆ ಏನಂದ್ರೆ, ಈಗ ಮನೆ ಎಲ್ಲ ಕಟ್ತಾರಲ್ಲ, ಮನೆ ಕಟ್ಬಿಟ್ಟು ಈಗ ಇನ್ ಕೇಸ್ engineers, okay, who was the expert, they'll come and they see, and if they want to make some changes, all they do the same way. Even software also, there is a role called UX auditors. Okay, what they do is, the existing the already website irutte illa mobile application irutte, okay, that they can redesign. They'll give some recommendation. ಈ ವೆಬ್ಸೈಟ್ ಈ ತರ ಇರ್ಬೋದು, ಡಿಸೈನ್ ಚೇಂಜ್ ಮಾಡಬೇಕು, ವಾಟ್ ಎವರ್ ರೆಕಮೆಂಡೇಶನ್ ದೇ ವಾಂಟ್ ಟು ಗಿವ್, ದೇ ಕ್ಯಾನ್ ಗಿವ್. ಸೊ ದೇರ್ ಆರ್ ಲಾಟ್ ಆಫ್ ಆಪರ್ಚುನಿಟಿ ಫಾರ್ ಅ ಫ್ರೀಲಾನ್ಸರ್. ಓಕೆ, ದೇರ್ ಆರ್ ಆಪರ್ಚುನಿಟೀಸ್. ಓಕೆ ಸರ್, ಇವಾಗ ಲೈಕ್ ಒಬ್ಬ ಫ್ರೆಶರ್, ಸಪೋಸ್ ಹಸ್ ಡನ್ ದ ಇಂಟರ್ನ್ಶಿಪ್ ಅಂಡ್ ಜಸ್ಟ್ ಇವಾಗ ಎಂಟ್ರಿ ಲೆವೆಲ್ ಫ್ರೆಶರ್ಗೆ ಆಮೇಲೆ ಮೇ ಬಿ 2 to 3 years ಎಕ್ಸ್ಪೀರಿಯನ್ಸ್ ಇರೋರಿಗೆ, ಮತ್ತೆ 5+ years ಎಕ್ಸ್ಪೀರಿಯನ್ಸ್, ಯಾವ ರೀತಿ ಎವರೇಜ್ ಸ್ಯಾಲರಿ ಸ್ಲ್ಯಾಬ್ ಯಾವ ರೀತಿ ಇರುತ್ತೆ? ಸರ್, ಸ್ಯಾಲರಿ ಎವ್ರಿ ಕಂಪ್ನಿ ಆರ್ ದೇರ್ ಆರ್ ಸಮ್ ಸ್ಯಾಲರಿ ಸ್ಟ್ರಕ್ಚರ್ ಡಿಫ್ರೆನ್ಸ್, ಎಸ್. Okay, but what I'm saying is, it's into MNC. Okay, so normally per years of experience, if somebody having a 1 year experience, ಯಾರಾದ್ರೂ 1 year experience ಇದ್ರೆ around 3 to 4 lakh, it's a average salary. 1 year if experience is there, like a 3 to 4 lakh and all average salary they'll get it. So sometime they'll get more also, sometime we get a less also, but average is 3 to 4 lakh is a year of experience into 3 to 4 lakh. For example, 5 years if somebody having experience into 3 to 4, so 5 into 3 is around 15 to 20 range, they can get it up. Okay, but when they start a career, right, that time they may get less also. Okay, sometimes they get more, sometimes get less, but if having 1 to 2 years experience, 3 to 4 lakh is a average salary. Some people they get more. Okay, more salary also get it, but we can't take it, that as a average salary. So 3 to 4 lakh, average we can get it. ಓಕೆ, ಸೊ ಲೈಕ್ 5+ years ಎಕ್ಸ್ಪೀರಿಯನ್ಸ್ ಇದ್ದವರು ಲೈಕ್ ಎವರೇಜ್ ಅರೌಂಡ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು? 5 years ಇದ್ರೆ into 3, 5, Okay. 15 to 20 range approx. 15 to 20. ಇವಾಗ AI ಎಲ್ಲ ಇಂಡಸ್ಟ್ರಿಯಲ್ಲೂ ಬರ್ತಾ ಇದೆ. ಸೊ ಆಕ್ಚುಲ್ ಆಗಿ AI ನ ಯೂಸ್ ಮಾಡಿ ನಾವು ಏನ್ ಮಾಡ್ಬೋದು, ನಮ್ಮ ವರ್ಕ್ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡ್ಕೋಬಹುದು. ಸೊ ಇಲ್ಲಿ ಲೈಕ್ AI ಯಾವ ರೀತಿ ರೋಲ್ ಪ್ಲೇ ಮಾಡುತ್ತೆ ಇಲ್ಲಿ? ಲೈಕ್ ರೀಸೆಂಟ್ಲಿ AI ಬಂದ್ಮೇಲೆ ಇಲ್ಲಿ ಏನಾದ್ರು ಜಾಬ್ ಕಟ್ಸ್ ಆಗ್ತಾ ಇದೆಯಾ, ಆರ್ ಎಲ್ಸ್ ಅದು UI/UX ಡಿಸೈನರ್ಗೆ ಹೆಲ್ಪ್ ಮಾಡ್ತಾ ಇದೆಯಾ? ಯಾವ ರೀತಿ ಇದೆ AI ಇನ್ಫ್ಲುಯೆನ್ಸ್ in UI/UX design? Okay, sir, before answering this, right? Okay, I'll tell around in the 2000. Okay, in the 2000 all is when the after 90 to 2000, when the internet is was booming, everything is computer based. That time people used to tell, hey, all the job will go, everything will computer will take. Correct. But ಏನಂದ್ರೆ computer created lot of job opportunities. Correct. Okay, then around 2010 range and all, people were telling, no, mobile will ಬಂತು take completely, so internet job will go. Okay, but mobile created lot of new opportunities. Now 2020 to 2030, yeah, so this is a AI, big role. So AI, because of AI, there are some job will definitely will go. Okay, there's no doubt. Even UX/UI, if they do like a basic work and all, definitely is going to affect that. But design or AI will create a lot of new opportunities. Okay, so lot of opportunity is there. Even now ನಮ್ಗೆ ಈಗ ಒಂದು ಪ್ರಾಡಕ್ಟ್ ಡಿಸೈನ್ ಮಾಡಬೇಕು ಅಂತ ಇಟ್ಕೊಳ್ಳಿ, ಅರೌಂಡ್ 3 to 4 months ಎಸ್ಟಿಮೇಷನ್ ಇಟ್ಟಿದ್ರೆ, ಟೈಮ್ ಲೈನ್ ಇಟ್ಟಿದ್ರೆ, because of using AI, around 30 to 40% the timeline can be reduced. Okay, for example, if I do for a 3 months, now because of AI, even we can do it for a 2 months can be done. So it's reducing, it's a faster way. Okay, so using AI, it's helping a designer, and the opportunity also is increasing.
Okay, it is not reducing it, but few regular job. For example, if they're creating a very basic banners, or if they're creating a very basic like a content rating. Okay, so Hmm. the content rating is very very important, but Hmm. AI generating a even more powerful content than humans. So people are slightly removing there. Okay. Okay, because of AI, not only the UX and UI, every industry, some effect definitely will be there. But my personal advice is it create a lot of opportunity. We need to adapt. Okay, current industry how is going for next 10 years, accordingly we also need to adapt. We need to learn new skills. So UX, so now along with the UX and UI, if somebody want to create a career in UX UI, additionally they need to learn using a AI tools. So Correct. really they need to learn. ಓಕೆ. ಅಂದ್ರೆ ಬೇಸಿಕ್ ಮತ್ತೆ ರಿಪಿಟೇಟಿವ್ ವರ್ಕ್ಸ್ ನ ಎ ಅಲ್ಲಿ ಹೇಗೆ ಮಾಡಿಸೋದು ನಾವು ಕಲಿಬೇಕು. ವಿ ಶುಡ್ ಫೋಕಸ್ ಆನ್ ಅದರ್ ಸೆಗ್ಮೆಂಟ್ಸ್. ಯಾವುದು ಎ ಇಂದ ಆಗಲ್ಲ ಅಂತ ಸೆಗ್ಮೆಂಟ್ಸ್ ಸ್ಕಿಲ್ಸ್ ನ ನಾವು ಡೆವಲಪ್ಮೆಂಟ್ ಮಾಡ್ಕೋಬೇಕು. ಸೊ ಆಕ್ಚುಲಿ ನಿಮ್ದು ಆಕ್ಚುಲಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ, ಬ್ರಿಡ್ಜ್ ಯು ಎಕ್ಸ್ ಡಿಸೈನ್ ಸ್ಟುಡಿಯೋ. ಸೊ ಆಕ್ಚುಲಿ ನಿಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಯಾವ ರೀತಿ ಟ್ರೈನಿಂಗ್ ಪ್ರೊವೈಡ್ ಮಾಡ್ತೀರಾ? ಯಾಕೆ ಆಕ್ಚುಲಿ ಬ್ರಿಡ್ಜ್ ಜಾಯಿನ್ ಆಗ್ಬೇಕು? ವಾಟ್ ಇಸ್ ದ ಯುನಿಕ್ ಫೀಚರ್ಸ್ at your institute? Sir, Namdrali, we have two wings. Okay, one is a Bridge UX Design Studio and a Bridge UX Academy. Okay, we have two companies. So in the Okay. Bridge UX Design Studio, we are working with a lot of companies like MNC, mid-size or startup. ಅವ್ರಿಗೆ ಏನೋ ಪ್ರಾಡಕ್ಟ್ ಡಿಸೈನ್ ಮಾಡಬೇಕು ಅಂದ್ರೆ ನಮ್ಮ ಟೀಮ್ ಅಲ್ಲಿ ಡಿಸೈನ್ ಮಾಡ್ಕೊಡ್ತೀವಿ. ಮೊಬೈಲ್ ಆಪ್ ಡಿಸೈನ್ ಮಾಡ್ಕೊಡ್ತೀವಿ, ವೆಬ್ಸೈಟ್, ವೆಬ್ ಅಪ್ಲಿಕೇಶನ್ಸ್ ಎಲ್ಲ ಮಾಡ್ಕೊಡ್ತೀವಿ. ಇದು ಬ್ರಿಡ್ಜ್ ಯುಎಕ್ಸ್ ಡಿಸೈನ್ ಸ್ಟುಡಿಯೋ ಅಲ್ಲಿ. ಓಕೆ, ಬಟ್ ಬ್ರಿಡ್ಜ್ ಯುಎಕ್ಸ್ ಅಕಾಡೆಮಿ ಏನ್ ಮಾಡ್ತೀವಿ ಅಂದ್ರೆ, ನಾವು ಏನ್ ವಿ ಆರ್ ಲರ್ನ್ಡ್ ಇನ್ ಅ ಡಿಸೈನ್ ಸ್ಟುಡಿಯೋ, ದ ಸೇಮ್ ಥಿಂಗ್ ವಿ ಆರ್ ಟೀಚಿಂಗ್ ಟು ಸ್ಟೂಡೆಂಟ್ಸ್. ಓಕೆ, ಸೊ ಸಂಬಡಿ ವಾಂಟ್ ಟು ಸ್ಟಾರ್ಟ್ ದೇರ್ ಕರಿಯರ್ ಇನ್ ಯುಎಕ್ಸ್, ವಾಟ್ ವಿ ಡೂ, ವಿ ಆರ್ ಗಿವಿಂಗ್ ಸಮ್ ಪ್ರಾಜೆಕ್ಟ್ಸ್. ಓಕೆ, ಒಂದು 2-3 ಮೊಬೈಲ್ ಅಪ್ಲಿಕೇಶನ್ ಪ್ರಾಜೆಕ್ಟ್ ಕೊಡ್ತೀವಿ ಅಂಡ್ 2-3 ವೆಬ್ ಅಪ್ಲಿಕೇಶನ್ ಪ್ರಾಜೆಕ್ಟ್ ಕೊಡ್ತೀವಿ. ದ ಪ್ರಾಜೆಕ್ಟ್ ಮಾಡಿದ್ರೆ ನಮ್ಮ ಟ್ರೈನಿಂಗ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ 2 ಮೊಬೈಲ್ ಪ್ರಾಜೆಕ್ಟ್ ಕೊಡ್ತೀವಿ, 2 ವೆಬ್ ಅಪ್ಲಿಕೇಶನ್ ಪ್ರಾಜೆಕ್ಟ್ ಕೊಡ್ತೀವಿ. ಇದು how they need to design, what are steps they need to follow, that all we teach in very very detailed level. Okay, so that is a help them to create a better portfolio. Okay, and training they will get it very, the current industry what is needed, the same thing we are giving, including AI. So AI, we previously we don't have the AI syllabus and that. Now we upgraded our syllabus including AI. So what all important skill is needed to become a UX and UI designer? Okay, we are covering all the tool, plus we are making them to practice, and end of the day they also need to support. So one is not only we what we teach, the second thing we also need to, yeah, practice. Okay, so equal effort if they put, they can create a better portfolio. So better portfolio may get help them to get a job. So that is the only difference, you know um, we are compared to any other companies. ಓಕೆ. ಸೊ ಮೇಜರ್ ಅಡ್ವಾಂಟೇಜ್ ಬ್ರಿಡ್ಜ್ ಅಲ್ಲಿ ಕಲಿಯುವಂತದ್ದು, ಬಿಕಾಸ್ ಯು ಹ್ಯಾಂಡಲ್ ಕ್ಲೈಂಟ್ ವರ್ಕ್ಸ್. ಸೊ ಅದರಿಂದ ನಿಮ್ಗೆ ಕೆಲವು ಲೈವ್ ಪ್ರಾಜೆಕ್ಟ್ಸ್ ಕೊಡಕ್ಕಾಗತ್ತೆ ಸ್ಟೂಡೆಂಟ್ಸ್ಗೆ. ಇನ್ನೊಂದು, ನೀವು ಲೈಕ್ ಆಸ್ ಅ ನೀವು ವರ್ಕಿಂಗ್ ಪ್ರೊಫೆಷನಲ್ಸ್, ನೀವು ಆಲ್ರೆಡಿ ಕ್ಲೈಂಟ್ ವರ್ಕ್ ಮಾಡ್ತಾ ಇರ್ತೀರಾ. ಸೊ ಯು ಆರ್ ಗಿವಿಂಗ್ ದಟ್ ಟ್ರೈನಿಂಗ್. ಸೊ ದಿಸ್ ಇಸ್ ಅ ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ಯು ಆರ್ ವೆಲ್ ವರ್ಸ್ಡ್ ವಿತ್ ಆಲ್ ದ ಅಡ್ವಾನ್ಸ್ ಟೂಲ್ಸ್, AI ಟೂಲ್ಸ್. ಸೊ ಅದೇ ಸ್ಟೂಡೆಂಟ್ಸ್ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ, ಯಾರು ನಿಮ್ಗೆ UI UX ಅಲ್ಲಿ ಕಲಿಬೇಕು ಅಂತ ಇದೆ, ಕ್ಯಾರಿಯರ್ ಬಿಲ್ಡ್ ಮಾಡ್ಬೇಕಂತಿದ್ರೆ, ವಿ ವಿಲ್ ಗಿವ್ ದ ಲಿಂಕ್, ಕಾಂಟ್ಯಾಕ್ಟ್ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್. ಪ್ಲೀಸ್ ಅಲ್ಲಿ ನೀವು ಬಂದು ಅಪ್ರೋಚ್ ಮಾಡ್ಬೋದು. ಓಕೆ ಸರ್, ಸೊ ಒಂದು ಫೈನಲ್ quote to the freshers or else who wants to start his career in UI UX, what ಏನ್ ಕೊಡಕ್ ಇಷ್ಟಪಡ್ತೀರಾ? The first, if somebody is interested in UX and UI, first take time, don't hurry things. Okay, that is my personal advice. Okay, if you decided today, don't join tomorrow. Okay, don't do that. Okay, first spend time yourself, understand what is UX, what is UI, how industry works, and what are the job opportunities there. First you do some self research, you need to do. That is my first advice. Then if really needed course, then you don't need to come to us. You can go to the anywhere, but find
which is a better place to learn, and preferably try to go offline. Even online also is good, nothing wrong, but design wise it is better to go offline, but nothing wrong if you, even if you do online, nothing wrong. Okay. So before you take it, even training, even job opportunities, first take a list of skill what is needed. Few things yourself you can learn. You don't need anybody else. YouTube is there now. Start using a chat gpt. There itself you can get a lot of skill, you can get it. So many things are free. You don't need to spend any money. There are a lot of the courses, free courses are available. First please take that. Okay, then you try yourself 1 or 2 months. Then really needed, then you can try. Okay, but end goal is whether learning yourself or even taking some external courses or all, doesn't matter. End of the day, your portfolio is a key. Okay. So again, don't decide. Maybe your friend, maybe your family, a friend or somebody joined the US, and they are working in a bigger company, doesn't mean that same way you also grow. It's not like that. Okay. So their skill is different, your skill is different. First what you need to do, you should like, ನಿಮ್ಗೆ ಫಸ್ಟ್ ಇಷ್ಟ ಇರಬೇಕು. ಓಕೆ, ಇವಾಗ ಶಿವ ಏನಂದ್ರೆ, ಏನೋ ಈಗ ಡಿಸೈನ್ ಅಲ್ಲಿ ಫಸ್ಟ್ ನಿಮ್ಗೆ ಇಂಟ್ರೆಸ್ಟ್ ಇರಬೇಕು. ಆಮೇಲೆ ಇಫ್ ಯು ಸೆಟ್ ಯುವರ್ ಕರಿಯರ್, ಇಟ್ಸ್ ಅ ಬ್ಯೂಟಿಫುಲ್ ಇಂಡಸ್ಟ್ರಿ. ಯು ಎಕ್ಸ್ ಇಸ್ ಅ ಬ್ಯೂಟಿಫುಲ್ ಇಂಡಸ್ಟ್ರಿ. But many people, they coming in the wrong impression. Okay, like no, he is doing. Okay, I don't like coding, so I'll come and I'll do. No, you can't set a good career. As an industry expert, UX is one of the great industry. But same time, now don't choose blindly. Okay. Many people, if I do this course, how much salary I'll get? You will get a good salary. Okay, no doubt about it. But before that, you need to learn a skill, and you need to invest the time. Is a very very important. Time is, for example, I spent for several years. Okay, for UX and UI. So you also need to spend some time first learning a skill. Then you need to give some time for yourself to practice. Okay, then definitely you get a good opportunities in the industry. ಓಕೆ ಸರ್, ಓಕೆ. ಸೊ ತುಂಬಾ ಒಂದು ಕ್ಲಿಯರ್ ಆದ ಒಂದು ರೋಡ್ ಮ್ಯಾಪ್ ನ ಪ್ರೊವೈಡ್ ಮಾಡಿದ್ದೀರಿ ಈ ಒಂದು ವಿಡಿಯೋದಲ್ಲಿ. ಲೈಕ್ ಏನೆಲ್ಲ ಏರಿಯಾಸ್ ನ ಫೋಕಸ್ ಮಾಡಬೇಕು, ಯಾವ್ದೆಲ್ಲ ಮೇನ್ ಟೂಲ್ಸ್ ಆರ್ ಸ್ಕಿಲ್ಸ್ ನ ಕಲಿಬೇಕು, ಪೋರ್ಟ್ಫೋಲಿಯೋದು ಇಂಪಾರ್ಟೆನ್ಸ್ ನ ಹೇಳಿದ್ದೀರಾ. ಸೊ ಹೌ ಟು ಚೂಸ್ ದ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ತುಂಬಾ ವ್ಯಾಲ್ಯೂಯಬಲ್ ಇನ್ಪುಟ್ಸ್ ಗಳನ್ನ ಈ ವಿಡಿಯೋದಲ್ಲಿ ಪ್ರೊವೈಡ್ ಮಾಡಿದ್ರ. ಸೊ ಯಾರು ರಮೇಶ ಪೊನ್ನುಸ್ವಾಮಿ ಇವ್ರನ್ನ ಅಪ್ರೋಚ್ ಆಗಕ್ಕೆ ಇಷ್ಟಪಡ್ತೀರಿ, ಇಂಟ್ರಾಕ್ಟ್ ಮಾಡಕ್ಕೆ ಇಷ್ಟಪಡ್ತೀನಿ, ನಾನು ಅವ್ರದ್ದು ಕಾಂಟ್ಯಾಕ್ಟ್ ಐಡಿನ ಪ್ರೊವೈಡ್ ಮಾಡಿರ್ತೇನೆ, ಲಿಂಕ್ಡ್ ಇನ್ ಐಡಿನ ಪ್ರೊವೈಡ್ ಮಾಡಿರ್ತೇನೆ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ನಿಮ್ದು ಟೈಮ್ ನ ಪ್ರೊವೈಡ್ ಮಾಡಿದ್ದಕ್ಕೆ. Thank you so much, sir, for the inviting. ಥ್ಯಾಂಕ್ ಯು ಸರ್.